ಭ್ರಷ್ಟ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳನ್ನು ವಜಾ ಮಾಡಿ ಭ್ರಷ್ಟ ಲೋಕಾಯುಕ್ತವನ್ನು ಶುದ್ಧೀಕರಣ ಮಾಡದ ಅಯೋಗ್ಯ ನೀಚ ಭ್ರಷ್ಟ ಅಧಮ ಜನಪ್ರತಿನಿಧಿಗಳಿಗೆ, ನೀಚಾತಿ ನೀಚ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳಿಗೆ, ಭ್ರಷ್ಟ ಲೋಕಾಯುಕ್ತ ಎಸ್ಪಿ ಶ್ರೀನಾಥ್ ಜೋಶಿಯನ್ನು ಭ್ರಷ್ಟ ಲೋಕಾಯುಕ್ತ ಎಸ್ಪಿ ಶ್ರೀನಾಥ್ ಜೋಶಿಯನ್ನು ಭ್ರಷ್ಟ ಲೋಕಾಯುಕ್ತ ಎಸ್ಪಿ ಜೋಶಿಯನ್ನು ಭ್ರಷ್ಟರನ್ನು ಘೋಷಿಸುತ್ತಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಉಳಿಸಿ 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 ಉಳಿಸಿ. ಕರ್ನಾಟಕದ ಲೋಕಾಯುಕ್ತ ಇಡೀ ದೇಶಕ್ಕೆ ಮಾದರಿಯಾಗಿದ್ದಂತಹದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ 10 ವರ್ಷಗಳ ಹಿಂದೆ ಯಾವ ಒಬ್ಬ ಸೈಯದ್ ರಿಯಾಜ್ ಅನ್ನುವಂತ ಒಬ್ಬ PRO ಅನ್ನು ಇಟ್ಕೊಂಡು ಭಾಸ್ಕರ್ ರಾವ್ ಅನ್ನುವಂತಹ ಲೋಕಾಯುಕ್ತ ಕರ್ನಾಟಕದ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂತಹ ಆತನ ಮಗ ಮಾಡಿದಂತಹ ಬಾನಗಡಿಗಳು ನಾವು 10 ವರ್ಷಗಳಿಂದ ನೋಡಿದ್ವಿ. ಆವತ್ತಿನ ಅವಕಾಶವನ್ನು ದುರ್ಬಳಕೆ ಮಾಡಿಕೊಂಡಂತಹ ಆವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಡೀ ಲೋಕಾಯುಕ್ತ ವ್ಯವಸ್ಥೆಯನ್ನ ನಾಶ ಮಾಡಿದ್ದನ್ನು ನೋಡ್ತಾ ಇದೀವಿ. ಇವತ್ತು ಮತ್ತೆ ಅಂತಹದೇ ಒಂದು ಸಂದರ್ಭ ಬಂದಿದೆ. ಇತ್ತೀಚೆಗೆ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಹಾಗೆ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿಯನ್ನ ಸರ್ಕಾರಿ ಅಧಿಕಾರಿಗಳಿಂದ ಸುಲಿಗೆ ಮಾಡ್ತಿದ್ದಂತಹ ಪೊಲೀಸ್ ಅಧಿಕಾರಿಗಳು ಲೋಕಾಯುಕ್ತದಲ್ಲಿ ಇದ್ದಾರೆ ಅಂತ. ಒಬ್ಬ ಬೆಂಗಳೂರು ನಗರ ಲೋಕಾಯುಕ್ತದ SP ಆಗಿದ್ದವನು ಇವತ್ತು ಒಂದು ವಾರದಿಂದ ನಾಪತ್ತೆಯಾಗಿದ್ದಾನೆ. ಅವನನ್ನ ಹುಡ್ಕೋದಿಕ್ಕೆ ಇವತ್ತು ಪೊಲೀಸರು ತಮ್ಮದೇ ಸಹೋದ್ಯೋಗಿಯಾಗಿ ತಮ್ಮ ಪಕ್ಕದ ಚೇರ್ ಅಲ್ಲಿ ಕೂತ್ಕೊಳ್ತಿದ್ದವನ್ನ ಹುಡ್ಕೋದಿಕ್ಕೆ ಇವತ್ತು ರಾಜ್ಯ ಎಲ್ಲ ಓಡಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತು ಲೋಕಾಯುಕ್ತದ ಬಗ್ಗೆ ಇರುವಂತ ಒಂದು ಅಪವಾದ ಏನು ಅಂದ್ರೆ, ಇವರಿಗೆ ದೂರ್ ಕೊಟ್ರೆ ಗಿರಾಕಿ ಗಿರಾಕಿ ಹಿಡಿದು ಕೊಟ್ಟ ಹಾಗೆ ಅನ್ನುವಂತ. ಸೊ ಅದು ನಡೀತಾನೆ ಬರ್ತಾ ಇದೆ. ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಹಲವಾರು ಸಂದರ್ಭಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಜೊತೆಗೇನೆ ಸಂಪರ್ಕ ಸಾಧಿಸಿ ನಾವು ಹಲವಾರು ಕಡೆಗಳಲ್ಲಿ ರೇಡ್ ಮಾಡಿಸಿದೀವಿ, ಮತ್ತೆ ಟ್ರ್ಯಾಪ್ ಮಾಡಿಸಿದೀವಿ. ಇವೆಲ್ಲ ಮಾಡ್ತಾ ಬಂದಿದ್ರು ಒಟ್ಟಾರೆಯಾಗಿ ವ್ಯವಸ್ಥೆ ಏನಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಈ ವಿಚಾರವಾಗಿ ಲೋಕಾಯುಕ್ತ ಶುದ್ಧೀಕರಣವಾಗಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ತರದ ಪ್ರಕರಣಗಳು ಬಂದಾಗ ಬಹಳ ದೊಡ್ಡ ಮಟ್ಟದಲ್ಲಿ ಜನ ತಿರುಗಿ ಬಿದ್ದಾಗ ಯಾರಿಗೂ ಉಳಿಗಾಲ ಇರೋದಿಲ್ಲ. ರಾಜಕೀಯ ತುಂಬಾ ಕೆಟ್ಟಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜಕೀಯ ಸರಿ ಹೋಗಬೇಕು, ದೇಶ ಸರಿ ಹೋಗಬೇಕು ಅನ್ನೋ ಭ್ರಷ್ಟಾಚಾರ ನಿಲ್ಬೇಕು. ಸರ್ಕಾರಿ ಅಧಿಕಾರಿಗಳು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳು ಪೊಲೀಸರು ಸೇರಿದಂತೆ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ನಿರ್ಭಯವಾಗಿ ಕೆಲಸ ಮಾಡುವಂತಾಗಬೇಕು. ಲೋಕಾಯುಕ್ತದಿಂದ ಒಂದು ಕರೆ ಬಂದ್ರೆ ಇವರು ಚಡ್ಡಿ ಒದ್ದೆ ಮಾಡ್ಕೊಂಡು ಸೂಟ್ ಕೇಸ್ ಹಿಡ್ಕೊಂಡು ಲೋಕಾಯುಕ್ತಕ್ಕೆ ಹೋಗ್ತಾರೆ ಅಂದ್ರೆ ಇನ್ ಯಾವ ತರಹದ ವ್ಯವಸ್ಥೆ ಇದು? ಹಾಗಾಗಿ ಅವರಿಗೆ ಒಂದು ರೀತಿಯಲ್ಲಿ ಲೈಸೆನ್ಸ್ ಟು ಕಿಲ್ ಅಂದಂಗೆ ಲೈಸೆನ್ಸ್ ಟು ಲೂಟ್, ಲೈಸೆನ್ಸ್ ಟು ಟೇಕ್ ಬ್ರೈಬ್ ಅನ್ನುವಂತಹ ರೀತಿಯಲ್ಲಿ ಆಗ್ಬಿಟ್ಟಿದೆ ಇವತ್ತಿನ ವ್ಯವಸ್ಥೆ. ಇದರ ವಿರುದ್ಧವಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಪ್ರತಿಭಟನೆ ಮಾಡ್ತಾ ಇದೆ. ನಾವು ತದನಂತರ ಲೋಕಾಯುಕ್ತಕ್ಕೂ ಭೇಟಿ ಕೊಟ್ಟು ಅವರಿಗೆ ಅವರವರ ವಿಚಾರಗಳು ಈಗೇನು ಕಳೆದ 45 ದಿವಸಗಳ ಹಿಂದೆ KRS ಪಕ್ಷ ಮತ್ತು ಅದರ ನಮ್ಮ ಮಾತೃ ಸಂಸ್ಥೆ ಆಗಿರುವಂತಹ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಅಬಕಾರಿ ಇಲಾಖೆ, ಬಹಳ ದೊಡ್ಡ ಅಬಕಾರಿ ಇಲಾಖೆ ಹಗರಣವನ್ನ ಯಾರಪ್ಪ ಅವ್ರನ್ನ ಗೋಪಾಲಯ್ಯ ಹಿಂದಿನ ಮಂತ್ರಿ ಗೋಪಾಲಯ್ಯ ಇನ್ವಾಲ್ವ್ ಆಗಿರುವಂತಹ ಅಬಕಾರಿ ಹಗರಣದ ಬಗ್ಗೆ ದೂರು ಕೊಟ್ಟು ಅದನ್ನ ಕಾಗ್ನಿಸೆನ್ಸ್ ತಗೊಂಡು ಕೋರ್ಟ್ ಲೋಕಾಯುಕ್ತಕ್ಕೆ ಇದನ್ನ ತನಿಖೆ ಮಾಡಿ ಅಂತ ಹೇಳಿದ್ರೆ ಅವರ ಯೋಗ್ಯತೆಗೆ ಇವತ್ತಿಗೂ ತನಿಖೆ ಆರಂಭವಾಗಿಲ್ಲ. ಇದು ಇವತ್ತು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಸೊ ಹಾಗಾಗಿ ಇವೆಲ್ಲವನ್ನೂ ಸಹ ಕಳ್ಳರನ್ನ ರಕ್ಷಿಸುವಂತಹ ಸಂಸ್ಥೆ ಸಿದ್ದರಾಮಯ್ಯ ಅಂತೂ ಕಳ್ಳರ ಕೃಪಾಪೋಷಿತ ನಾಟಕ ಮಂಡಳಿಯ ಅಧ್ಯಕ್ಷ. ಹಿಂದೇನು ಸಿದ್ದರಾಮಯ್ಯ ಹಾಗೆ 2013ರಿಂದ 2017 ತನಕ ಇದ್ದಾಗ ಹಾಗೆ ಮಾಡಿದ್ದು, ಲೋಕಾಯುಕ್ತವನ್ನ ನಾಶ ಮಾಡಿ ACB ಮಾಡಿದ್ದು. ಇವತ್ತು ಸಹ ಲೋಕಾಯುಕ್ತವನ್ನ ಇದೆಲ್ಲ ಈ ಪ್ರಕರಣಗಳನ್ನ ಬಳಸ್ಕೊಂಡು ಮತ್ತೆ ಲೋಕಾಯುಕ್ತದಲ್ಲಿ ದಾಖಲಾಗುವ ತನ್ನ ವಿರುದ್ಧ ಮತ್ತು ತನ್ನ ಮಂತ್ರಿಮಂಡಲದ ವಿರುದ್ಧ ತನ್ನ ಆಪ್ತ ಅಧಿಕಾರಿಗಳ ಇವತ್ತು ಸಚಿವರ ಆಪ್ತರು ಇವರ ಜೊತೆಗೆ ಶ್ರೀನಾಥ್ ಜೋಶಿ ಅನ್ನುವಂತ ಅಧಿಕಾರಿಯ ಜೊತೆಗೆ ಆ ಪೊಲೀಸ್ ಅಧಿಕಾರಿ ಜೊತೆಗೆ ಶಾಮೀಲಾಗಿ ಅವರೆಲ್ಲ ಸೇರಿ ಮಾಡ್ತಿದ್ದಾರೆ ಅನ್ನುವಂತ ಆರೋಪಗಳು ಬರ್ತಿರುವಂತ ಸಂದರ್ಭದಲ್ಲಿ ಇದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಜನರ ಮುಂದೆ ಇಡ್ತಾ ಇದೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ.